ಈಗಾಗಲೇ ಅಖಿಲ ಭಾರತ ಮೆಡಿಕಲ್ ಶಾಪ್ಗಳಿಂದ ಏನು ಆಲ್ ಓವರ್ ಇಂಡಿಯಾ ಮೆಡಿಕಲ್ ಶಾಪ್ ಬಂದ್ ಅಂತ ಹೇಳಿ ನಿನ್ನೆ ಏನು ಕರೆ ಕೊಟ್ಟಿತ್ತು, ಅದಕ್ಕೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ಪ್ರಕ್ರಿಯೆ ಸಿಕ್ಕಂತಾಗಿದೆ. ಈಗಾಗಲೇ ಹಾನಗಲ್ ತಾಲೂಕಿನಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದ್ದು, ಅದರ ಮಾಲೀಕರು ಸಹ ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಮೆಡಿಕಲ್ ಶಾಪ್ ಯಾವುದಕ್ಕಾಗಿ ಇವತ್ತು ಈ ಮುಷ್ಕರವನ್ನು ಮಾಡ್ತಿದ್ದೀರಾ ಏನು ಅಂತ ಹೇಳಿ. ಸರ್, ಈಗಾಗಲೇ ಮುಷ್ಕರಕ್ಕೆ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ಎಲ್ಲರೂ ಒಂದಾಗಿ ಬಂದು ಇದ್ರ ಯಾಕೆ ಏನಂತ ಸ್ವಲ್ಪ ತಿಳಿಸ್ಬೋದು ಸರ್. ನಮ್ಮ ಔಷಧ ವ್ಯಾಪಾರಸ್ಥರದು ಒಂದೇ ಒಂದು ಸ್ಪಷ್ಟವಾದ ಬೇಡಿಕೆ ಇದೆ. ಈ ಔಷಧ ವ್ಯಾಪಾರ ಅನ್ನೋದು ಒಂದು ನಿರ್ದಿಷ್ಟವಾದ ವಿದ್ಯಾಭ್ಯಾಸದ ಜೊತೆಗೆ ಅದರದೇ ಆದಂಥ ಕೆಲವು ನಿರ್ಬಂಧನೆಗಳ ಜೊತೆಗೆ ಮಾಡುವಂಥ ಇದು ಸೇವೆಯೇ ಔಷಧ ವ್ಯಾಪಾರ. ಇದು ವ್ಯಾಪಾರೀಕರಣ ಅಲ್ಲ, ಇದು ವ್ಯಾಪಾರೀಕರಣ ಆಗಿಲ್ಲ, ಆಗಲೂಬಾರದು. ಯಾಕಂದರೆ ಇದು ಒಂದು ಸೇವೆ. ಇದಕ್ಕಾಗಿ ಒಂದು ಎಜುಕೇಷನ್ ಇದೆ, ಡಿಫಾರ್ಮಸಿ ಅಂತ. ಅದನ್ನು ಮಾಡಿಕೊಂಡಂಥ ವ್ಯಕ್ತಿ ಕ್ವಾಲಿಫೈಡ್ ಪರ್ಸನ್ ಅಂತೇನಿರ್ತಾನೆ, ಅವನೇ ಮಾಡಬೇಕಾದಂಥ ಸರ್ವೀಸೇ ಈ ಔಷಧ ವ್ಯಾಪಾರ. ಸೊ ಇದನ್ನು ನೀವು ಆನ್ಲೈನಲ್ಲಿ ತರಿಸ್ತೀರಾ ಅನ್ನೋ ಹಂಗಿದ್ರೆ, ಆನ್ಲೈನಲ್ಲಿ ಈ ಸೇವೆ ಸಿಕ್ಕರೆ ಮತ್ತು ಈ ಕ್ವಾಲಿಫೈಡ್ ಆದಂಥ ಪರ್ಸನ್ಗೆ ಏನು ಬೆಲೆ ಇದೆ? ಅದಕ್ಕಾಗಿ ನಾವು ಇದನ್ನು ಸುಮಾರು ವರ್ಷದಿಂದ ಇದನ್ನು ವಿರೋಧ ಮಾಡ್ತಾನೆ ಬಂದಿದ್ದೀವಿ. ಇದನ್ನು ವಿರೋಧಿಸಿನೇ ನಾವು ಈಗ ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮದು ಯಾವಾಗಲೂ ವಿರೋಧನೇ ಇದೆ. ಇದು ನಿಲ್ಲಬೇಕು ಅನ್ನೋದ್ರ ಸಂಬಂಧನೇ ನಾವು ಈಗ ತಹಸೀಲ್ದಾರ್ಗೆ ಒಂದು ಮನವಿ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ಆನ್ಲೈನ್ನಲ್ಲಿ ಏನಾದರೂ ಬಂದ್ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಮುಷ್ಕರ ಅಥವಾ ಏನು ಕ್ರಮ ಕೈಗೊಳ್ತೀರಾ ಅಂತೇಳಿ? ಸರ್, ಈಗ ನಾವು ಒಂದು ದಿನದ ಸಾಂಕೇತಿಕ ಮುಷ್ಕರ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಇದಕ್ಕೆ ಸರ್ಕಾರದವರು ನಮ್ಮ ಮನವಿಯನ್ನು ಪುರಸ್ಕರಿಸಿ ಒಪ್ಪಬಹುದು ಅನ್ನೋವಂಥ ಒಂದು ಸಂಪೂರ್ಣ ನಮಗೆ ಒಂದು ನಂಬಿಕೆ ಇದೆ. ಅಕಸ್ಮಾತ್ ಇದಕ್ಕೆ ಅವರು ಸ್ಪಂದಿಸದೇ ಇದ್ದಾಗ ನಾವು ಇದನ್ನು ಅನಿರ್ದಿಷ್ಟ ಕಾಲದವರೆಗೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಈ ಕೆಲವೊಂದು ಮೆಡಿಕಲ್ ಶಾಪ್ಗಳು ಹಾನಗಲ್ ತಾಲೂಕಿನ ಓಪನ್ ಆಗಿದ್ದಾವೆ. ಅವ್ರಿಗೇನಾದರೂ ನೀವು ಮನವಿ ಮಾಡಿದ್ರ ಹೇಗೆ ಬಂದ್ ಮಾಡಿ ಅಂತೇಳಿ, ಏನಂತ ನಿಮ್ಮ ಸಂಘ ವತಿಯಿಂದ ಅಂತೇಳಿ? ಸರ್, ನನ್ನ ತಿಳಿದ ಮಟ್ಟಿಗೆ ಬಹುತೇಕ ಎಲ್ಲ ಔಷಧ ವ್ಯಾಪಾರಸ್ಥರು ಬಂದ್ ಮಾಡಿದ್ದಾರೆ. ಓಪನ್ ಇರುವಂಥ ಕೆಲವು ಅಂಗಡಿಗಳೆಂದರೆ ನಾನು ತಿಳಿದುಕೊಂಡ ಹಾಗೆ ಅಪೋಲೋ ಮತ್ತು ಮೆಡ್ಪ್ಲಸ್ ಅಂಗಡಿಗಳು ಓಪನ್ ಇವೆ. ಯಾಕಂದರೆ ಅವರು ಅವರದೇ ಆದಂಥ ಔಷಧ ಅಂಗಡಿಗಳ ಜೊತೆಗೆ ಅವರದೇ ಆದಂಥ ಹಾಸ್ಪಿಟಲ್ಗಳಿವೆ. ಅವಕ್ಕೆ ಅವರು ಒಳಗೆ ಇಂಡೋರ್ ಆದಂಥ ಪೇಷಂಟ್ಗಳಿಗೆ ನಮ್ಮ ಈ ಸ್ಟ್ರೈಕ್ನಿಂದ ಸಮಸ್ಯೆ ಆಗಬಾರ್ದು ಅನ್ನೋ ಸಂಬಂಧ ನಾವು ಕೂಡ ಅದಕ್ಕೆ ಸ್ಪಂದಿಸಿ ಅವರಿಗೆ ಓಪನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಇವನ್ನು ಹೊರತುಪಡಿಸಿ ಎಲ್ಲ ಔಷಧ ವ್ಯಾಪಾರಸ್ಥರು ಸಂಪೂರ್ಣವಾಗಿ ನಮ್ಮ ಜೊತೆಗೆ ಬೆಂಬಲಕ್ಕೆ ನಿಂತಾರ, ಬಂದ್ ಮಾಡ್ತಾ ಇದ್ದಾರೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.